ನಮಸ್ಕಾರ. ಇಲ್ಲೊಂದು ಏನೋ ವೈರಿಂಗ್ ಮಾಡ್ತಾವನೆ. ಚಿತ್ರದ ಬಗ್ಗೆನೇ ಮಾತಾಡೋಣ. ಸೊ ಇದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಸುಮಾರು ದಿನಗಳಿಂದ ಶೂಟಿಂಗ್ ಮಾಡಿಕೊಂಡು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸೇರಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಪ್ರಥಮ ಈ ಏನೋ ದೆವ್ವ ಅದೆಲ್ಲ ಮಾಡ್ತಿದ್ದಲ್ಲ, ಈಗ ಅದೆಲ್ಲ ಬಿಟ್ಟು ಈಗ ಆ್ಯಕ್ಷನ್ ಹೀರೋ ಆಗಿದ್ದಾರೆ. ಸೊ ನಮ್ಮೆಲ್ಲರ ಪರವಾಗಿ ಫಸ್ಟ್ ಕಂಗ್ರ್ಯಾಚುಲೇಷನ್ ಹೇಳೋಣ. ಆ್ಯಕ್ಷನ್ ಸ್ಟಾರ್ ಆಗಿದ್ದಾರೆ. ಯಾಕಂದರೆ ಇವ್ರು ಪ್ರಥಮ ಈ ಸಿನಿಮಾದಲ್ಲಿ ಒಂದು 6-7 ಫೈಟ್ ಇದೆ. ಸೊ ಅದ್ಭುತವಾಗಿ ನಮ್ಮ ಕೌರವ ಮಾಸ್ಟರ್ ಡೈರೆಕ್ಟ್ರು ಮಾಡಿದ್ದಾರೆ. ಸೊ ಇವನೊಬ್ಬ ಕಮಿಷ್ನರು ಅವನ ಕೈಲಿ ಸೊಸೈಟಿನ ಕ್ಲೀನ್ ಮಾಡೋಕ್ಕಾಗದಿರುವಾಗ ಸೊ ಅವ್ನು ಬೇರೆ ಥರ ಒಂದು ದಾರಿ ಹುಡುಕಿ ಒಬ್ಬ ಹೀರೋ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಈ ಸಮಾಜದ ಕೆಟ್ಟದ್ದು ಏನೇನು ನಡೀತದನ್ನೆಲ್ಲ ಕ್ಲೀನ್ ಮಾಡೋಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಮಿಸ್ಟರ್ ಪ್ರಥಮ್ ಅವರು. ನಿರ್ಮಾಪಕರು, ನಿರ್ದೇಶಕರು ಆಗಿದ್ರು, ಈಗ ಬರೀ ನಿರ್ಮಾಪಕರಾಗಿದ್ದಾರೆ. ನಟ ಅಷ್ಟೇ. ಈ ನಿರ್ಮಾಪಕರು ಯಾರಂದ್ರೆ ಯಾವುದಕ್ಕೂ ಆನ್ಸರ್ ಕೊಡಲ್ಲ. ನಾನು ಅವನ್ನ ನೋಡೇ ಇಲ್ಲ. ಹೇಳಿ ಸರ್, ಯಾರು ನಿರ್ಮಾಪಕರದಲ್ಲಿ ಸಿನಿಮಾದ ಹೇಳಿ ಸರ್. ಯಾಕೆ ನಮಗೆ ಅವ್ರು ಸರ್ ಟಿಂಗ್ ಕೊಡೋದು, ಅವ್ರು ತೋರಿಸೋದಿಲ್ಲ. ಆಯ್ತು, ಅಯೋಧ್ಯಾರಾಮ್ ಪ್ರೊಡಕ್ಷನ್ ಮೈಸೂರಿನ ನೋಡಿ, ಅದು ಹೇಳ್ಬೇಕಲ್ವಾ. ಹೌದು, ಅವ್ರ ಪಾಪ ನನ್ನ ಕ್ಯಾಮ್ರಾ ಮುಂದೆ ಕಷ್ಟ, ಶೋಭರಾಜ್ ಸರ್ದೆಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದ ನಾನು ಹೆಂಗೆ ಬರಲಿ ಅಂತ ಹೇಳ್ತಿದ್ದೆ. ಅವ್ರು ಎಲ್ಲೇ ಇರಲಿ, ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಿ ಭವ್ಯ ಮೇಡಮ್ ನಾವೆಲ್ಲ ನೋಡಿದ್ದೀವಿ ಅವರು ಸಿನಿಮಾಗಳನ್ನ. ಅವಾಗಿಂದ ನಮಗೆ ಭಾಳ ಇಷ್ಟ. ಸೊ ಅವ್ರ ಜೊತೆಲೆ ನಮಗೊಂದು ಸ್ಕ್ರೀನ್ ಶೇರ್ ಮಾಡೋಂಥ ಚಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಹೀರೋಯಿನು ಇನ್ನು 5 ನಿಮಿಷಕ್ಕೆ ನಿಮ್ಗೆ ಬೈತಾರೆ ಸರ್. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ, ಇನ್ನು 5 ನಿಮಿಷಕ್ಕೆ ಬೈತಾರೆ ನಿಮಗೆ. ಇವನ್ನೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಅಮ್ಮ ಜೊತೆ ಸೀನ್ಗಳಿದೆ. ಸೊ ಭಾಳ ಖುಷಿ ಆಯಿತು. ಸೊ ಈ ಸಿನಿಮಾ ನಮ್ಮ ಪ್ರಥಮ್ಗೆ ಒಂದು ಆ್ಯಕ್ಷನ್ ಇರೋದು ಒಂದು ಲೇಬಲ್ ಸಿಗಲಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಪ್ರಥಮ್. ಆಲ್ ದಿ ಬೆಸ್ಟ್ ಫಾರ್ ದಿ ಕುಕಿಂಗ್. ನೋ ಕೊಕೇನ್ ಸರ್. ಇದು ಅದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಎಲ್ಲ ಆಗಿರ್ತದೆ. ಅವ್ರ ತಾಯಿ ಹತ್ರ ಮಾತಾಡೋ ಸೀನ್ಗಳು, ಸ್ವಲ್ಪ ಲಿಂಕ್ಗಳಿತ್ತು, ಅವನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ಸಿನಿಮಾ. ಸೊ ಇನ್ನೇನು 1-2 ಫೈಟ್ ಬ್ಯಾಲೆನ್ಸ್ ಇದೆ, ಮುಗೀತು. ಸೊ ಇನ್ನು ಆದಷ್ಟು ಬೇಗ ಬರುತ್ತೆ ಸರ್. ಅವ್ರಿಗೆ ಊಟ ಬ್ಯಾಲೆನ್ಸ್ ಇಡ್ತಾರೆ, ಪೇಮೆಂಟ್ ಬ್ಯಾಲೆನ್ಸ್ ಇಡ್ತಾರೆ, ಫೈಟ್ ಬ್ಯಾಲೆನ್ಸ್ ಇಡ್ತಾರೆ. ಅಯ್ಯಪ್ಪ ಅವ್ರ ಮುಖ ನೋಡಿ, ಫೈಟ್ ಬ್ಯಾಲೆನ್ಸ್ ಇರ್ತಾರೆ. ಸರ್ ಬನ್ನಿ, 2 ಬ್ಲಾಸ್ಟ್ ಮಾಡಮ್ಮ ಸರ್, ಬನ್ನಿ ಸರ್, ಅಲ್ಲಿ ಬನ್ನಿ. ಬೇರೆಯವ್ರು ನಾವೆಲ್ಲ ಮೈಬಗ್ಸ್ ದುಡಿದು ಸಂಪಾದನೆ ಮಾಡಿರೋದು. ಅವ್ರಿಗೆ ಆಸೆ ಸರ್ ನಿಮ್ಮನ್ನ ಹಂಗೆ ತೋರಿಸ್ಬೇಕಂತ ಅಲ್ಲ, ಬೇರೆಯವ್ರ ಮನೆ ಬ್ಲಾಸ್ಟ್ ನೀವು ಬರೀ ಅವ್ರ ಮನೆ ಅಳಿಯ ಇವ್ರ ಮನೆ ಅಳಿಯ ಅಂತ ಸಿನಿಮಾ ಮಾಡಿದ್ರಿ. ಈಗ ಸ್ವಲ್ಪ ಆ್ಯಕ್ಷನ್ ಸಿನಿಮಾಗಳಾದ್ರೂ ಮಾಡಿ. ಅದು ನೋ ಕೊಕೇನ್ ಅಂದಮೇಲೆ ಎಲ್ಲರಿಗೂ ಈಗ ನಡೀತಾ ಇರೋದಂಗೆ ಪ್ರಪಂಚದಲ್ಲಿ ಎಲ್ಲ ಕಡೆ ಡ್ರಗ್ಸು, ಗಾಂಜಾ ಎಲ್ಲ. ಸೊ ಅದ್ರ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಹೇಳ್ಬೇಕು ಅಂತ. ಸೊ ಒಳ್ಳೇದಾಗಲಿ ಪ್ರಥಮ್ ಅವ್ರಿಗೆ, ಈ ಟೀಮ್ ಒಳ್ಳೇದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಅಲ್ಲ, ನನಗೆ ಫುಲ್ ಚಾಲೆಂಜೇ ಸರ್. ಎಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ ಸರ್? ಹಂಗಿಲ್ಲ, ಮನ್ಸಿಗೆ ಯಾಕಾರ ಒಪ್ಕೊಂಡು ಅಂತಿದ್ಯಾ? ಹೇಳಿ ಅದೆಲ್ಲ ಹೇಳಕ್ಕಾಗಲ್ಲ. ಅಲ್ಲ, ಅದು ನನ್ನ ರಿಯಾಕ್ಷನ್ ಅಲ್ಲೇ ನಿಮ್ಗೆ ಗೊತ್ತಾಗಿಲ್ಲ. ಅಲ್ಲ ಇಲ್ಲಿ ನಾನು ಒಬ್ಬಂದೇ ಆಗಿದ್ರೆ ಬೇಜಾರಿಲ್ಲ. ಎಲ್ಲ ಲೈನ್ ನೋಡಿ. ಯಾಕಡೆ ಕೋಟೆ ಅಣ್ಣ ಅಲ್ಲಿ ನೋಡಿ, ಗೋಪಿಲ್ಲ ಎಲ್ಲ ಅದ್ಭುತ ಮುಗಿತಲ್ಲಪ್ಪ ಅಂತ ಕೈ ಮುಗಿತಾ ಇರ್ತಪ್ಪ. ಹಂಗಲ್ಲಪ್ಪ, ಅಲ್ಲ ಆ ಥರನೂ ಅದೇ ಇರಿ ಆ ಥರ ಇದೆ ಅಲ್ಲ. ಎಲ್ಲರಿಗೂ ತುಂಬ ಖುಷಿ. ಬಟ್ ಏನು ಹೇಳಿ ಸರ್, ಹೇಳಂಗಿಲ್ಲ ಸರ್. ಏನಾರು ಹೇಳಂಗಿಲ್ಲ. ಶೋಭೆ ಇಲ್ಲ ಸಿನಿಮಾ ನೀವು ಇಲ್ಲ ಸರ್. ನೀವು ಯು ಆರ್ ಆಲ್ವೇಸ್ ನೀವು ಅಂತಾರೆ ಹೆಂಗಂದ್ರೆ ಪರ್ಫೆಕ್ಟ್ ಮ್ಯಾನ್. ನಿಮ್ಮ ಜೊತೆ ನಾವಿದ್ದೀವಲ್ಲ, ವಿ ಆರ್ ನಾಟ್ ಪರ್ಫೆಕ್ಟ್ ಸರ್. ಅದು ಫಸ್ಟ್. ಸೊ ಒಳ್ಳೇದಾಗಲಿ ಪ್ರಥಮ್ ಅವ್ರಿಗೆ. ಬಟ್ ಇನ್ನೂ ಕಮ್ಮಿ ಮಾಡಿಲ್ಲ. ಏನು ಸೊ ಅಷ್ಟೇ ನೋಡಿ. ಇದು ಅಣ್ಣ ಅವರು ಏನು ಅನ್ಕೊಂಡ್ರೆ, ಪ್ಯಾಂಟ್ ಹಾಕೊಂಡ್ರೆ ಪೆಟ್ರೋಲ್ ಬ್ಯಾಂಕ್. ಅದು ನಿಮಗೂ ಹೇಳಿದ್ರು, ನನಗೆ ಪೆಟ್ರೋಲ್ ಬಾಂಬ್ ಅದು ನಿಮ್ಗೆ ಪೆಟ್ರೋಲ್ ಬ್ಯಾಂಕ್ ಅಂದ್ಬಿಟ್ಟು. ಸೊ ಎಲ್ಲರೂ ಬಿಡ್ತಾರೆ ಅವ್ರು ಹಂಗಂದ್ರೆ ಸಾಕು. ಇದಷ್ಟಕ್ಕೆ ಶೋಭರಾಜ್ಗೆ ಹಿಂಸೆ ಕೊಟ್ಟಿದ್ದು ಹೆಂಗೆ ಹಾಕ್ಬಿಟ್ಟು ಅದನ್ನು ಹೊಡಿತಾರೆ. ನೀವು ಹೇಳಿ ಅದು ನೋಡಿ.
ಒಳ್ಳೇದೇ, ನೀವು ಒಳ್ಳೆ ಹುಡುಗ ಅಂತ ಎಲ್ಲರಿಗೂ ಗೊತ್ತಿಲ್ವಾ ಸರ್? ನೀವು ಇವ್ರು ಕರೆದಾಗ ಇವ್ರ ಪ್ರೆಸ್ ಮೀಟ್ ಅಂದಾಗ ಎಷ್ಟು ಪ್ರೀತಿಯಿಂದ ಬರ್ತೀರ ಅಂದರೆ ನೀವು ಅವ್ರ ಹೃದಯನ ಗೆದ್ದಿದ್ದೀರ ಸರ್. ಥ್ಯಾಂಕ್ ಯು. ಆಲ್ವೇಸ್. ಸೊ ನೀವು ಮಾತಾಡಿದ್ರೂ ಏನೋ ಅದು ಕ್ವಾಲಿಟಿ ಇರ್ತದೆ, ಅದ್ರ ಕ್ವಾಂಟಿಟಿ ಇರ್ತದೆ ಅಂತ ಗೊತ್ತು. ಸೊ ನಿಮಗೆ ಒಳ್ಳೇದಾಗಬೇಕಂತಲೇ ತಾನೆ ಅಲ್ವಾ ಸರ್ ನೀವೆಲ್ಲ ಬಂದಿರೋದು? ಸೊ ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ. ಸೊ ನೀವು ಹಾಕಿರೋ ನಿಮ್ಮ ನಿರ್ಮಾಪಕ ಹಾಕಿರೋ ಬಂಡವಾಳ ವಾಪಸ್ ಬರಲಿ. ನಿಜವಾಗ್ಲೂ ಹೇಳಿದ್ನಲ್ಲ, ತುಂಬ ಚಾಲೆಂಜಿಂಗ್, ತುಂಬ ಪ್ರೀತಿಯಿಂದ ಮಾಡಿರೋದು. ಸೀರಿಯಸ್ಲಿ ಇವರೆಲ್ಲ ಈ ಸಿನಿಮಾ, ಇವ್ರ ಜೊತೆ ಸಿನಿಮಾ ಮಾಡಿಲ್ಲ, ಸಿನಿಮಾ ಕಲ್ತಿದ್ದೀನಿ. ಇವರಾಗಲಿ, ಕೋಟೆ ಪ್ರಭಾಕರ್ ಸರ್ ಆಗಲಿ, ಅವ್ರು ಮಾತಾಡಬೇಕು, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ.